ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ಹೇರ್ ಗ್ರೋತ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಇದಂತೂ ನನಗೆ 100% ವರ್ಕ್ ಆಗಿದೆ. ಹಾಗಾಗಿ ನಮ್ಮ ಹೆಣ್ಮಕ್ಳಿಗೂ ಕೂಡ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೋಡ್ಬೋದು ನಂದು ಬೇಬಿ ಹೇರ್ಸ್ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬಾ ಚಿಕ್ಕದಾಗಿತ್ತು. ಇದನ್ನು 2 ಟೈಮ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ನಿಜವಾಗ್ಲೂ ಎಷ್ಟು ಹೇರ್ ಗ್ರೋತ್ ಆಗ್ತಿದೆ ಅಂದರೆ ನನಗೆ ಒಂಥರ ಆಶ್ಚರ್ಯ ಆಯಿತು. ನಾನು ಅಂದರೆ ಈ ಕೊಕೊನೆಟ್ ಆಯಿಲಲ್ಲಿ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಆ ಥರ ಎಲ್ಲ ತೊಗೊಂಡು ತುಂಬಾ ಕೂದಲು ಉದುರೋ ಸ್ಟಾರ್ಟ್ ಆಯಿತು. ಹಾಗಾಗಿ ಅವಾಗ ನನ್ನ ಫ್ರೆಂಡು ಒಬ್ಬಳು ಸಜೆಸ್ಟ್ ಮಾಡಿದ್ಲು, ನೋಡಿ ಈ ಥರ ತುಂಬಾ ಯೂಸ್ಫುಲ್ ಆಯಿತು, ನಿಮಗೂ ಯೂಸ್ ಆಗುತ್ತೆ. ನೋಡಿ ಇವಾಗ ನಾನು ಮೆಂತ್ಯನ ನೈಟೇ ನೆನೆಸಿಟ್ಕೊಂಡಿದ್ದೆ. ಹಾಗೆ ಆಲೋವೆರಾ, 2 ಈರುಳ್ಳಿ, ಕರ್ಬೇವಿನ ಸೊಪ್ಪು, ಮೆಹಂದಿ ಎಲೆನ ತೊಗೊಂಡಿದ್ದೀನಿ. ಮೆಹಂದಿ ಎಲೆ ಸಿಗಲಿಲ್ಲ ಅಂದರೆ ಹೆನ್ನಾ ಪೌಡ್ರು, ಮೆಹಂದಿ ಪೌಡರ್ ಅಂತ ಸಿಗುತ್ತೆ, ಅದನ್ನು ತೊಗೊಳ್ಳಿ. ನಾನಿಲ್ಲಿ ನಮ್ಮ ಹಳ್ಳಿಲಿ ಮೆಹಂದಿ ಸಿಗೋದ್ರಿಂದ ಮೆಹಂದಿನೇ ತೊಗೊಂಡಿದ್ದೀನಿ. ಮೆಹಂದಿ ತೊಗೊಂಡ್ರೆ ಅಂದರೆ ಬ್ಲಾಕ್ ಕೂದಲು ರೆಡ್ ಆಗಲ್ವಾ ಅಂತ ಕೇಳ್ಬೋದು. ಇಲ್ಲ, 100% ಆಗಲ್ಲ. ನಾನು ಕೂಡ 2 ಟೈಮ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲೂ ಕೂಡ ಒಂದು ಚೂರು ಕೂಡ ನಂದು ರೆಡ್ ಹೇರ್ ಆಗಿಲ್ಲ, ಬ್ಲಾಕೇ ಇರುತ್ತೆ. ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಸಿಪ್ಪೆನ ತೆಗೆದು ಹಾಗೆ ಆಲೋವೆರಾನ ಕಟ್ ಮಾಡ್ಕೊಂಡು ಇವಾಗ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಮೆಂತ್ಯನ ತೊಗೊಂಡು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನಾವು ಹಾಗೆ ಕೂಡ ಅಂದರೆ ನಾನು ಮೊದಲೆಲ್ಲ ಹಾಗೆ ಮೆಂತ್ಯ ಮತ್ತು ಅದನ್ನು ರುಬ್ಕೊಂಡು ಅಷ್ಟೇ ಹೇರ್ ಪ್ಯಾಕ್ನ ಮಾಡ್ಕೊತಿದ್ದೆ. ಆದರೆ ಈ ಸತಿ ಈ ಥರ ನನ್ನ ಫ್ರೆಂಡ್ ಹೇಳಿದಾಗ 2 ಸತಿ ಈ ಥರ ಮಾಡಿದ್ದಕ್ಕೆ 100% ವರ್ಕ್ ಆಗಿದೆ. ಹೇರ್ ಕೂಡ ಗ್ರೋತ್ ಆಗ್ತಿದೆ, ಹಾಗೆ ಹೇರ್ ಕೂಡ ನೈಸು ಸಿಲ್ಕಿಯಾಗಿ ತುಂಬಾ ಚೆನ್ನಾಗಿದೆ. ನೋಡಿ ಈ ಥರ ರುಬ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಯೂಸ್ ಆಗಿದೆ. ನಾನು ಇದನ್ನು 3 ಟೈಮ್ಸ್ ಮಾಡ್ತಿರೋದು. 2 ಟೈಮ್ಸ್ಗೆ ನೋಡ್ಬೋದು ಬೇಬಿ ಹೇರ್ಸ್ ಎಲ್ಲ ನಂದು ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಅಂತ. ನೋಡಿ ಇವಾಗ ನಾನು ಇದನ್ನು ಈ ಥರ ಸ್ವಲ್ಪನೇ ತಗೊಂಡು ಈ ಥರ ಕೂದಲನ್ನು ತೆಗೆದು ಈ ಥರ ಹಚ್ಕೊತಾ ಇದ್ದೀನಿ. ತುಂಬ ಯೂಸ್ ಇದೆ. ಹಾಗೆ ಕಣ್ಗೂ ಕೂಡ ತಂಪಾಗುತ್ತೆ. ಬಾಡಿ ಹೀಟ್ ಆಗಿದ್ದರೆ ಅದಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿ ಈ ಥರ ನೀಟಾಗಿ ಪೇಸ್ಟ್ನ ಹಚ್ಕೊಂಡ್ರೆ ಸಾಕು. ಇದನ್ನು ಒಂದು 2 ಇಂದ 3 ಅವರ್ಸ್ ಬಿಟ್ಟರು ನಡೆಯುತ್ತೆ. ಇಲ್ಲ ನಮಗೆ ಎಷ್ಟೊಂದು ಟೈಮ್ ಇರಲ್ಲ ಅನ್ನೋರು ಒಂದು 1/2 ಅವರ್ ಬಿಟ್ಟರು ಕೂಡ ಆಗುತ್ತೆ. ತುಂಬಾ ಹೇರ್ ಸಿಲ್ಕಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ವೀಕ್ಲಿ ಒಂದು ಸತಿ ಇದನ್ನು ನಾವು ಈ ಥರ ಹೇರ್ ಪ್ಯಾಕ್ನ ಮಾಡಿಕೊಂಡ್ರೆ ತುಂಬಾ ಯೂಸ್ಫುಲ್ ಆಗ್ಬೋದು. ಅಂದರೆ ಕೆಲವೊಬ್ಬರಿಗೆ ತುಂಬಾ ಕೂದಲು ಉದುರ್ತಾ ಇರುತ್ತೆ, ಕೂದಲು ಬೆಳವಣಿಗೆ ಆಗಲ್ಲ ಅನ್ನೋರಿಗೆ ಇದಂತೂ 100% ವರ್ಕ್ ಆಗುತ್ತೆ. ನನಗೆ ಯೂಸ್ ಆಗಿರೋದಕ್ಕೆ ನಿಮಗೆ ಇದನ್ನು ಪದೇ ಹೇಳ್ತಾ ಇದ್ದೀನಿ. ಅಂದರೆ ಹೆಣ್ಮಕ್ಳಿಗೆ ಕೂದಲೇ ಸೌಂದರ್ಯ ಅಲ್ವಾ, ಕೂದಲಿಲ್ಲ ಅಂದರೆ ಅವ್ರ ಮುಖ ನೋಡೋಕ್ಕಾಗಲ್ಲ, ಒಂಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಹೆಣ್ಮಕ್ಳಿಗೆ ಇವಾಗಂತೂ ಈ ನಡುವೆ ಅಂತೂ ತುಂಬಾ ಕೂದಲು ಉದುರುತ್ತಾ ಇದೆ ಎಷ್ಟು ಹೆಣ್ಮಕ್ಳಿಗೆ. ನಂದು ಕೂಡ ನೋಡ್ಬೋದು ತುಂಬಾ ಕೂದಲು ಉದುರುತ್ತಾ ಇದ್ದು. ನಮಗೆ ಕೂದಲು ಲಾಂಗ್ ಇಲ್ಲ ಅಂದರೂ ಪರವಾಗಿಲ್ಲ, ಕೂದಲು ಸ್ವಲ್ಪ ತಿಕ್ಕಾಗಿರಬೇಕು ಅನ್ನೋರು ತುಂಬ ಇರ್ತಾರೆ. ನನಗೂ ಅಷ್ಟೇ ತಿಕ್ಕಾಗಿರಬೇಕು, ಲಾಂಗ್ ಇಲ್ಲ ಅಂದರೂ ಪರವಾಗಿಲ್ಲ. ಆದರೆ ಈ ನಡುವೆ ಅಂತೂ ತುಂಬಾ ಕೂದಲು ಉದುರೋದ್ರಿಂದ ಈ ಪೇಸ್ಟ್ನ ತುಂಬ ಸಲ ಬೇರೆ ಹೇರ್ ಪ್ಯಾಕ್ನ ಟ್ರೈ ಮಾಡಿದ್ದೀವಿ, ಆದರೂ ಕೂಡ ನಂಗೆ ಯೂಸ್ ಆಗಲಿಲ್ಲ. ಈ ಹೇರ್ ಪ್ಯಾಕ್ ನಂಗೆ ಯೂಸ್ ಆಗಿದ್ದಕ್ಕೆ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಸ್ವಲ್ಪನೇ ಕೂದಲು ತೊಗೊಂಡು ಎಲ್ಲ ಕಡೆ ಈ ಥರ ಪೇಸ್ಟ್ನ ಹೇರ್ ಪ್ಯಾಕ್ನ ಅಪ್ಲೈ ಮಾಡಿದ್ರೆ ತುಂಬಾ 100% ರಿಸಲ್ಟ್ ಬರುತ್ತೆ. ನನಗೆ ಬಂದಿರೋದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ 2 ಕಡೆ ನೀಟಾಗಿ, ಬೇಕಿದ್ರೆ ನಾವು ದಾಸವಾಳದ ಎಲೆನೂ ಕೂಡ ಹಾಕೋಬೋದು. ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಡೈಲಿ ಯೂಸ್ ಮಾಡ್ತಿರೋರು ಅವ್ರು ಕೂಡ ಹಾಕೋಬೋದು. ನಾನು ಯೂಸ್ ಮಾಡ್ತಾಯಿದ್ದೆ, ಅದರಿಂದ ನನಗೆ ಏನೋ ಅದರಲ್ಲಿ ಅಷ್ಟೊಂದು ಇದು ಕಾಣಿಸ್ಲಿಲ್ಲ, ತುಂಬ ಕೂದಲು ಉದುರೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಅದನ್ನು ಸ್ಕಿಪ್ ಮಾಡಿ ಬರೀ ಇದನ್ನು ಹಾಕ್ಕೊಂಡಿದ್ದೀನಿ. ದಾಸವಾಳದ ಎಲೆ ಕೂಡ ಹಾಕ್ಕೊಂಡು ರುಬ್ಕೋಬೋದು. ನೋಡಿ ಇದನ್ನು ಈ ಥರ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಹೇರ್ ಪ್ಯಾಕ್ ಮಾಡಿದ ತಕ್ಷಣ ನಮ್ಮ ಕೂದಲು ಬೆಳವಣಿಗೆ ಆಗೋದಲ್ಲ, ನಾವು ತಿನ್ನೋ ಆಹಾರದಲ್ಲೂ ಕೂಡ ಪ್ರೋಟೀನ್ ಇದ್ದರೆ ಹೇರ್ ಕೂಡ ಗ್ರೋತ್ ಆಗುತ್ತೆ. ಬರೀ ಹೇರ್ ಪ್ಯಾಕಲ್ಲೇ ಕೂಡ ಇರೋದಿಲ್ಲ. ಇದು 100% ನನಗೆ ವರ್ಕ್ ಆಗಿದೆ ಹೇರ್ ಪ್ಯಾಕು, ಹಾಗಾಗಿ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಫಸ್ಟ್ ಟೈಮ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.